ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಹುರುಳಿ ಕಾಳು ಇದೆ ನೋಡಿ, ಅದ್ರ ಬೇಯಿಸಿದ್ರಲ್ಲಿ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಈಸಿಯಾಗಿ. ಮತ್ತು ಹುರುಳಿ ಕಾಳು ಗುಡ್ ಫಾರ್ ಹೆಲ್ತ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದದು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಅದರಲ್ಲಿ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ. ಭಾಳ ಪದಾರ್ಥ ಕಡಿಮೆ ಮತ್ತು ರುಚಿ ಜಾಸ್ತಿ. ಹಾಗೆ ಈ ಹುರುಳಿ ಕಾಳನ್ನ ಮೊಳಕೆ ಕಾಳಾದರೂ ಆಗ್ಬೋದು, ಅಥವಾ ಬರೀ ಹುರುಳಿ ನೆನೆಸಿದಂಥ ಹುರುಳಿನ ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ 1-2 ವಿಷಿಲ್ ಬೇಯಿಸಿ. ಫಸ್ಟು ಫುಲ್ ಫ್ಲೇಮಲ್ಲಿ ಇಡಿ, 1 ವಿಷಿಲು, ಇನ್ನೊಂದು ಸಿಮ್ಮಲ್ಲಿ ಇಟ್ಕೊಂಡು ಸೆಕೆಂಡ್ ವಿಷಿಲ್ ಬರಲಿ. ಆಮೇಲೆ ಈ ಕಾಳು ಬೆಂದಂಥ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಇದು ಇಟ್ಕೊಂಡು ತಿನ್ಬೋದು. ಆಮೇಲೆ ಬೆಲ್ಲನ ಈ ಥರ ಚಾಕುವಲ್ಲಿ ಈ ಥರ ಮಾಡಿಕೊಂಡ್ರೆ ನಮ್ಗೆ ಒಂದೇ ಥರ ಸಿಗುತ್ತೆ, ಗಂಟು ಸಿಗೋದು ಹಾಗೆಲ್ಲ ಆಗೋದಿಲ್ಲ. ಆಮೇಲೆ ಆ ಬೆಲ್ಲನ ತುರಿದಿದಂಥ ಬೆಲ್ಲನ ಇದಕ್ಕೆ ಹಾಕ್ಕೊಳ್ಬೇಕು. ಬೇಯಿಸಿದಂಥ ಹುರುಳಿಕಾಳು ಜೊತೆಗೆ ಹಾಕಬೇಕು. ಉಪ್ಪು ಹಾಕಿ ಬೇಯಿಸಿದ್ದೀವಿ, ಜೊತೆಗೆ ಬೆಲ್ಲ ಹಾಕ್ತಿದ್ದೀವಿ. ಅದೇ ಥರ ತೆಂಗಿನ ತುರಿನೂ ಹಾಕಬೇಕು ಅದ್ರ ಜೊತೆಗೆ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿನ್ನಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಇಟ್ಟಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ. ಈಗ 1 ಬೌಲು ಹುರುಳಿಕಾಳು ಬೇಯಿಸಿದ್ದಿದೆ ಅಂದರೆ ಅರ್ಧ ಬೌಲು ಬೆಲ್ಲದ್ದು ಪುಡಿ ಜೊತೆಗೆ ಕಾಯಿ ತುರಿನೂ ಇರಬೇಕು. ಆಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಇದು ಮಾಡಿ ತಿಂದ್ಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.